ಟೈಮ್ ಬಂದು ಬೆಳಗ್ಗೆ 11 ಗಂಟೆ ಆಗೈತೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಹಸು ಕಟ್ಟು ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲೇ ಹಾಡನ್ನ ಇಟ್ಕೊಂಡ್ಬಂದಿದ್ದೆ ಮೇಯ್ಸೋಣ ಅಂತ. ನಮ್ಮ ಹಾಡುಗಳು ತೋರಿಸ್ತೀನಿ ತಡೀರಿ. ಮೇಯ್ಸೋಕೆ ಹೊಡ್ಕೊಂಬಂದ್ರೆ ನೋಡಿ, ಇಲ್ಲಿ ಮಲಗವ್ರೆ. ಇಲ್ಲೊಬ್ಬ ಮಲ್ಗವನೆ, ಇಲ್ಲೊಬ್ಳು ಮಲ್ಗವಳೆ, ಅಲ್ಲೊಬ್ಬ ಮೇಯ್ತಾನೆ, ಇನ್ನು ಅಲ್ಲೊಬ್ಬ ಮೇಯ್ತಾನೆ. ಏಯ್ ಹೇಮಿ, ಹೇಗೆ ಮಲ್ಕೊಳಕ್ಕೆ ಬಂದಿದ್ದೀಯ? ಹೇಳ ಏಯ್ ಹೇಳೋಣಕ್ಕೆ ಹೇಳ ಹೇಮಿ. ಓ, ಮಂತ ಮಲ್ಕೊಳಕ್ಕೆ ಜಾಗಿಲ್ಲ ಅಂತ ಇಲ್ಲಿ ಬಂದಿದ್ದೀರಾ? ಐ ಇದ್ದಾಳೆ ಮೇಕೆ, ಇದ್ದಾಳೆ ಮೇಗಿ. ಹೊಡ್ಕೊಂಬಂದ್ರೆ ಮಲಗಿದ್ದಾರೆ. ಇನ್ನೂ 11 ಗಂಟೆಗೆ ನಿದ್ದು ಬಂದೈತೆ ಅವ್ರಿಗೆ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ಲಾಗು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಳೊಬ್ಳು ಮಲಗಿದ್ದಾಳೆ, ಇನ್ನೆಲ್ಲ ಎದ್ರು, ಇವಳೊಬ್ಳು ಮಲಗೋಳೆ. ಹಾಗೆಯೇ ಕರೆಂಟ್ ಬಂದೆ ಇಲ್ಲೇ ನೀರು ಬಿಡೋಣ ಅಂತ ಬಂದಿದ್ದೀನಿ. ಹಸುಗಳನ್ನ ಇಲ್ಲೇ ಹತ್ರದಲ್ಲೇ ಕಟ್ಕೊಂಡಿದ್ದೀನಿ ಇವತ್ತು. ಕರೆಂಟ್ ಬಂದೆ ಹಾಗೆಯೇ ನೀರು ಬಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲೇ ನಮ್ಮ ತೋಟದೊಳಗೆ ಮೇಯಿಸ್ತಾ ಇದ್ದೀನಿ. ಮತ್ತು ಆಡುಗಳನ್ನ 2 ಕೆಲಸನೂ ಒಟ್ಟಿಗೆ ಆಗುತ್ತೆ. ಹಸುಗಳನ್ನೂ ಇಲ್ಲೇ ಕಟ್ಟಿದ್ದೀನಿ, ಮತ್ತು ಹಾಡುಗಳನ್ನ ಇಲ್ಲೇ ಹೊಡ್ಕೊಂಬಂದಿದ್ದೀನಿ. ಇನ್ನು ಕರೆಂಟ್ ಬಂದರೆ ಇಲ್ಲೇ ನೀರು ಬಿಡೋದಕ್ಕೆ ಸರಿ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಕುಂತಿದ್ದೀನಿ. ನಮ್ಮನೆ ಹಾಡುಗಳೇನಂತ ಅಂದರೆ, ಮೇಯ್ಸೋಕೆ ಹೊಡ್ಕೊಂಬಂದಿದ್ನಲ್ಲ, ಮನೆ ಹತ್ರಕ್ಕೆ ಹೋದೋ, ಅದಕ್ಕೆ ಮನೆ ಹತ್ರಕ್ಕೆ ಹೋಗಿ ಕಟ್ಟಾಕ್ಬಿಟ್ಟು ಇವಾಗ ಕರೆಂಟ್ ಬಂದಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ನೀರು ಬಿಡೋಣ ಅಂತ ಬಂದಿದ್ದೀನಿ. ನಮ್ಮ ಸಣ್ಣ ಕರುನ ಇಲ್ಲೇ ತೊಗೊಂಬಂದು ಕಟ್ಟಾಕೊಂಡಿದ್ದೀನಿ. ಅದು ತಿಂಡಿ ತಿನ್ನಿಸಿ, ಬಿಸಿಲು ಜಾಸ್ತಿ ಆಗ್ತೈತೆ, ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಬಂದು ಕಟ್ಟಿದ್ದೀನಿ. ತೋರಿಸ್ತೀನಿ. ಇಲ್ಲೇ ನೀರು ಹೋಗ್ತಾ ಇದೆ, ಸಣ್ಣಕ್ಕೆ ಹೋಗ್ತಾ ಇದ್ದಾವೆ. ವೋಲ್ಟೇಜ್ ಇಲ್ಲ ಅನಿಸುತ್ತೆ. ಅಲ್ಲಿ ನೀರು ಕುಡಿಲಿ ಅಂತ ಬಿಟ್ಟರೆ ನಮ್ಮ ಹೊಸ ನೋಡಿ, ಅಲ್ಲಿ ತಂಗಿ ಸುಸಿ ಬಡ್ಡಲ್ಲಿ ನೀರಿದ್ದಾವೆ, ಅಲ್ಲಿ ಕುಡಿತಾ ಇಲ್ಲ. ಆ ಪೈಪ್ ಹತ್ರಕ್ಕೆ ಮೂತಿ ಒಡ್ಡೆ ಅಲ್ಲಿ ಕುಡಿತಾಳೆ. ಅಲ್ಲಿ ಕೆಳಗಡೆ ನೀರು ನಿಂತಿದೆ, ಅವನು ಕುಡಿತಾ ಇಲ್ಲ. ಅಲ್ಲಿ ಪೈಪು ಮೂತಿಗೆ ಬಾಯಿ ಇಡ್ತಾಳೆ. ಹಂಗೆ ಕುಡಿಯೋಕ್ಕಾಗುತ್ತೇನೆ? ಅಲ್ಲಿ ನಿಂತಿರೋ ಕುಡಿ. ಆಟ ಆಡ್ತಾವಳು, ಅವಳಿಗೂ ಆಟ ಆಡ್ಬೇಕು ಅಂತ ಅನ್ಸೈತಿ. ನೋಡಿ ಹೆಂಗೆ ಆಟ ಆಡ್ತಾಳೆ. ಫ್ರೆಂಡ್ಸ್, ಹಾಗೆಯೇ ನೀರು ಬಿಟ್ಬಿಟ್ಟು ಮನೆ ಹತ್ರ ಬಂದೆ. ಹಾಗೆ ಬೆಳಗ್ಗೆನೇ ಬಟ್ಟೆ ನೆನಾಕಿದೆ. ಇವತ್ತು ಬಟ್ಟೆ ತುಂಬ ಇದ್ದು, ಮತ್ತು ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಬಂದು ಆ ಬಟ್ಟೆಗಳೆಲ್ಲ ತುಂಬಾ ಇತ್ತು. ಇನ್ನು ನಮ್ಮ ಮನೆಯವ್ರ ಕೆಲಸದ ಬಟ್ಟೆಗಳೆಲ್ಲ ತುಂಬಾ ಇತ್ತು. ಬೆಳಗ್ಗೆನೇ ನೆನಾಕಿದ್ದೆ. ಅದಕ್ಕೆ ಇವಾಗ ಬಟ್ಟೆಗಳನ್ನೆಲ್ಲ ತೊಳೆದು ಒಣಗಾಕ್ತಿದ್ದೆ. ಫಸ್ಟು ಸ್ವಲ್ಪ ತೊಳೆದ್ಬಿಟ್ಟು ಫಸ್ಟ್ ಒಣಗಾಕ್ತಿದ್ದೀನಿ. ಇನ್ನೂ ಇದ್ದಾವೆ, ಒಂದು ಡಬ್ಬೆನೂ ಇದ್ದು. ನಮ್ಮನೇಲಿ ಇರೋರಿಬ್ರು ನೋಡಿದರೆ ಬಟ್ಟೆಗಳಂತೂ ನಮ್ಮನೇಲಿ ಹೊಸ ಬಟ್ಟೆಗಳು ಸ್ಟಾಕ್ ಬೀಳಲ್ಲ. ನಮ್ಮನೆಯವ್ರಂತೂ ಕೆಲಸದವು ಡೈಲಿ ಒಂದೊಂದು ಜೊತೆ ಬಿದ್ದೇ ಬೀಳ್ತವೆ. ಫಸ್ಟು ಒಂದು ಸ್ವಲ್ಪ ನಮ್ಮನೆಯವರು ತೊಳೆದ್ಬಿಟ್ಟು ಒಣಗಾಕ್ತೆ. ಇವಾಗ ನನ್ನ ಸ್ವಲ್ಪ ಇದ್ದು, ಅದಕ್ಕೆ ಇವಾಗ ಅವನ್ನ ತೊಳಿತಾ ಇದ್ದೆ. ನನಗಂತೂ ಏನಂತ ಅಂದರೆ, ಇವತ್ತಂತೂ ಫುಲ್ಲು ರೆಸ್ಟೇ ಇಲ್ಲ ಫ್ರೆಂಡ್ಸ್. ಕೆಲಸನೇ ಜಾಸ್ತಿ ಆಗಿದೆ ಇವತ್ತು. ಏನಂತ ಅಂದರೆ, ಇವತ್ತು ಬೆಳಗ್ಗೆನೇ ಮುದ್ದೆ ಮತ್ತು ಮೊಸಪ್ಪು ಸಾಂಬಾರು ಮಾಡಿ ರೆಸಿಪಿ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಏನಂತ ಅಂದರೆ, ಹೋಗಿ ಹಾಡು ಮೇಯಿಸ್ಕೊಂಡು ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ತಂಗಿ ಸೊಸಿಗೆ ನೀರು ಬಿಟ್ಟು, ಮತ್ತೆ ಈಗ ಮನೆ ಹತ್ರ ಬಂದು ಬಟ್ಟೆ ತೊಳೆಯೋಣ ಅಂತ ಅಂದ್ಬಿಟ್ಟು ಬಟ್ಟೆ ತೊಳಿತಾ ಇದ್ದೀನಿ. ನೆಕ್ಸ್ಟ್ ಹಸುಗಳನ್ನ ಒಂದೊಂದ ಕಟ್ಬಿಟ್ಟು ಬಂದಿದ್ದೀನಿ. ಇವಾಗ ಮತ್ತೆ ಹೋಗಿ ಇನ್ನೊಂದಕ್ಕೆ ಕಟ್ಟಬೇಕು. ಈ ಬಟ್ಟೆ ತೊಳೆಯೋ ದಿನ ಕೆಲಸಗಳು ಜಾಸ್ತಿನೇ ಇರ್ತವೆ.
ಫ್ರೀಯಾಗಿದ್ದಾಗ ತೊಳೆಯೋಣ ಅಂತ ಅಂದ್ಕೊಳ್ತೀನಿ. ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಬರ್ತವೆ. ಮತ್ತು ಇವತ್ತು ಸಂಜೆ ಸಾಂಬಾರಿಲ್ಲ, ಸಾಂಬಾರು ಮಾಡಬೇಕು ಏನಾದ್ರೂ. ಮಶೊಪ್ಪು ಬೆಳಗ್ಗೆ ಸ್ವಲ್ಪನೇ ಮಾಡಿದ್ದೆ, ಹಾಗಾಗಿ ಸಾಂಬಾರು ಏನಾದರೂ ಮಾಡಬೇಕು. ಅದಕ್ಕೆ ಇವಾಗ ಬೇಗ ಎಲ್ಲ ಬಟ್ಟೆ ಎಲ್ಲ ತೊಳೆದು ನೆಕ್ಸ್ಟು ಸ್ವಲ್ಪ ಹಸುಗಳ ಹತ್ರ ಹೋಗ್ತೀನಿ. ಹಾಗೆ ನಾನು ಬಟ್ಟೆ ತೊಳಿಬೇಕಾದ್ರೆ ನಮ್ಮ ಗೊಂಬೆ ಈಚೆನೇ ಆಟ ಆಡ್ತಾ ಇದ್ಲು. ಅವಳು ಮಿಕ್ಕಿ ಟೈಮಲ್ಲೆಲ್ಲ ಒಳಗಡೆ ಹೋಗ್ತಾಳೆ, ನಾನೇನಾದ್ರು ಈಚೆ ಇದ್ದರೆ ಈಚೆ ಬಂದು ಆಟ ಆಡ್ತಾ ಇರ್ತಾಳೆ. ಇವಾಗ ಸಂಜೆ 6 ಗಂಟೆ ಆಗೈತೆ. ಏನಪ್ಪ ಅಂತ ಅಂದರೆ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬೆಳಗ್ಗೆ ಸಾಂಬಾರು ಮಾಡಿದ್ದೀನಿ, ಮೊಸೊಪ್ಪು ಸಾಂಬಾರು ಮಾಡಿದ್ದೀನಿ. ಅದು ನಾನು ನೆನೆ ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮೊಸೊಪ್ಪು ಸಾಂಬಾರು ರೆಸಿಪಿ ಮಾಡಿದ್ದು. ಇವತ್ತು ಏನಾದ್ರು ಒಂದು ರೆಸಿಪಿ ಮಾಡೋಣ ಸ್ಪೆಷಲ್ಲಾಗಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆವಾಗ ಪಟ್ಟ ಅಂತ ನನಗೆ ಜ್ಞಾಪಕ ಬಂದಿದ್ದು ನಮ್ಮ ಮರದಲ್ಲೇ ಇರೋ ನುಗ್ಗೆ ಹೂವು. ಇದನ್ನ ಕಿತ್ಕೊಂಡು ಸಾಂಬಾರು ಇದೆಯಲ್ಲ ಅದಕ್ಕೆ ಇದು ನುಗ್ಗೆ ಹೂವಿಂದ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಹೂವು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಇವಾಗ ನುಗ್ಗೆ ಹೂವು ಕಿತ್ಕೊಳ್ಳೋಣ. ಮತ್ತು ಇನ್ನೊಂದು ಏನಂತಂದರೆ ಫ್ರೆಂಡ್ಸ್, ಇದು ಸೀಬೆ ಗಿಡ. ಇದು ಫುಲ್ಲು ದಪ್ಪ ಬಿಡುತ್ತೆ ಕಾಯಿ, ಇಷ್ಟಿಷ್ಟು ದಪ್ಪ ಬಿಡುತ್ತೆ ಒಂದೊಂದು ಹಣ್ಣು. ಅಂದರೆ ಔಟ್ಸೈಡು ಈ ಕವರ್ ಮಾಡಿಬಿಟ್ಟು ಪ್ಯಾಕೇಜ್ ಮಾಡಿಬಿಟ್ಟು ಮಾರ್ತಾರಲ್ಲ ಆ ರೀತಿ ಹಣ್ಣು. ಆದರೆ ನಾನು ನೋಡಿರೋ ಮಟ್ಟಿಗೆ ಈ ಟೈಮಲ್ಲಿ ಎಲ್ಲರ ಮನೆ ಸೀಬೆ ಗಿಡದಲ್ಲೂ ಕಾಯಿ ಬಿಟ್ಟಿದ್ದಾವಲ್ಲ, ಹಣ್ಣು ತಿಂತಿದ್ದಾರೆ. ಇದು ಮಾತ್ರ ಕಾಯೇ ಆಗಿಲ್ಲ. ನಾನಂತೂ ಡೈಲಿ ನೀರು ಹಾಕ್ತೀನಿ ಇದಕ್ಕೆ, ಆದ್ರೂ ಇದು ಕಾಯೇ ಬಿಟ್ಟಿಲ್ಲ. ನೋಡಿ, ಒಂದೇ ಒಂದು ಈಚು ಬಿಟ್ಟಿದೆ ಇಲ್ಲಿ ನೋಡಿ, ಒಂದೇ ಈಚು. ಇದು ಅಮ್ಮಮ್ಮ ಅಂದರೆ ದಪ್ಪಾಗಕ್ಕೆ ಇನ್ನು 2 ತಿಂಗಳು 3 ತಿಂಗಳು ಬೇಕು ಈ ಸೀಬೆಕಾಯಿ. ಒಂದೇ ಈಚು ಮೇಲಕ್ಕೆ ಬೆಳ್ಕೊಂಡು ಹೋಗಿದೆ ಫುಲ್ಲು. ನೋಡಿ, ಮೇಲೆ ಫುಲ್ಲು ಬೆಳ್ಕೊಂಡು ಹೋಗಿದೆ, ಆದರೆ ಕಾಯೇ ಕಟ್ಟಿಲ್ಲ. ಇದೇನು ಗಿಡ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಇದು ಆಲ್ರೆಡಿ 2 ವರ್ಷ ಆಯ್ತು ಈ ಗಿಡ ನೆಟ್ಟು. ಜಾಸ್ತಿ ಹಣ್ಣು ಬಿಟ್ಟಿಲ್ಲ, ಏನಂದರೆ ಒಂದು 10 ಹಣ್ಣು ಬಿಟ್ಟಿರ್ಬೋದು ಅಷ್ಟೇ, ಜಾಸ್ತಿ ಬಿಟ್ಟಿಲ್ಲ. ಅಂದರೆ ದಪ್ಪ ಬಿಗ್ ಸೈಜಲ್ಲಿ ಬಿಡುತ್ತೆ, ಒಂದು 10 ಬಿಟ್ಟಿರ್ಬೋದು ಅಷ್ಟೇ. ಆದರೆ ನೋಡಿದರೆ ಈ ಟೈಮಲ್ಲಿ ಎಲ್ಲರ ಗಿಡದಲ್ಲೂ ಸೀಬೆಕಾಯಿ ಬಿಟ್ಟು ಅಲ್ಲೇ ಹಣ್ಣು ತಿಂತಿದ್ದಾರೆ. ಇದು ಮಾತ್ರ ಕಾಯಿ ಈಚೆ ಬಿಟ್ಟಿಲ್ಲ, ಇನ್ನೂ ಒಂದೇ ಒಂದು ಈಚೆ ಬಿಟ್ಟಿದೆ ಅಷ್ಟೇ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಡೈಲಿ ನೀರು ಹಾಕ್ತೀನಿ ನಾನು, ಆದ್ರೂ ಬಿಟ್ಟಿಲ್ಲ. ಬನ್ನಿ ಇವಾಗ ಟೈಮ್ ಆಗಕ್ಕೆ ಬಂದಿದೆ. ನುಗ್ಗೆ ಸೊಪ್ಪು ಕಿತ್ಕೊಂಡ್ಬಿಟ್ಟು ಪಟ ಅಂತ ಈಚೆ ಒಲೆಯಲ್ಲೇ ರೆಸಿಪಿ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಏನಂದರೆ ನುಗ್ಗೆ ಹೂವಿಂದು ರೆಸಿಪಿ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಏನಪ್ಪ ಅಂತ ಅಂದರೆ ಅವತ್ತೊಂದಿನ ಕಿತ್ತು ಅಲ್ಲೇ ರೆಸಿಪಿ ಮಾಡಿದ್ದೆ, ಮತ್ತು ಈಗ ಅಲ್ಲೇ ಈಚಾಗ್ತಾ ಇದ್ದಾವೆ. ಇವತ್ತೇ ಲಾಸ್ಟ್, ಇನ್ನು ಕೀಳೋದಿಲ್ಲ. ಇನ್ನು ಕಾಯಾಗಕ್ಕೆ ಸ್ಟಾರ್ಟ್ ಆಗ್ತವೆ. ಆಲ್ರೆಡಿ ಅಲ್ಲೇ ಸ್ವಲ್ಪ ಚಿಕ್ಕದಾಗಿ ಈಚಾಗಿದ್ದಾವೆ. ನಾನು ಅಲ್ಲಿ ಕೆಡೋಬೇಕಾದ್ರೆ ನೋಡಿದೆ, ಫಸ್ಟ್ ನೋಡಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೆಂಗಿದ್ರು ಕಿತ್ಕೊಳ್ಳೋಕೆ ಬಂದಿದ್ದೀನಿ. ಸ್ವಲ್ಪ ಕೀಳೋಣ ಅಂತ ಅಂದ್ಬಿಟ್ಟು ಕೀಳ್ತಾ ಇದ್ದೀನಿ. ಹೂವಾಗಿ ಹೂವಿನ ಮುಂದೆ ಒಂದು ಸ್ವಲ್ಪ ಚೊಟ್ಟಾಗಿದ್ದಾವೆ, ಕಾಯಾಗೋ ಇದಾಗಿದ್ದಾವೆ ಆಲ್ರೆಡಿ. ಇನ್ನು ನಮ್ಮೂರು ಜಾತ್ರೆ ಅಷ್ಟರೊಳಗೆ ಇವೆಲ್ಲ ಕಾಯಿಗಳು ಬರ್ತವೆ. ಇವಾಗ ಸ್ವಲ್ಪ ಕಿತ್ತಿದ್ದೀನಿ, ಜಾಸ್ತಿನೇ ಕಿತ್ತಿದ್ದೀನಿ. ಮತ್ತು ಕೊನೆಗಳಿದ್ವಲ್ಲ ಅವನ್ನೇ ಕೆಡೋಗ್ಬಿಟ್ಟಿದ್ದೀನಿ. ಇವಾಗ ಇದನ್ನು ತಗೊಂಡೋಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಇವಾಗ. ಹಾಗೆಯೇ ಇವಾಗ ಈ ನುಗ್ಗೆ ಹೂವನ್ನೆಲ್ಲ ಎಲ್ಲ ಕಿತ್ಬಿಟ್ಟು ಆಮೇಲೆ ನೆಕ್ಸ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಇದರಲ್ಲಿ ಚಿಕ್ಕ ಇರುವೆಗಳಿರ್ತವೆ, ಅವನ್ನೆಲ್ಲ ನೋಡಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಾದಮೇಲೆ ಇದನ್ನೆಲ್ಲ ಒಂದ್ಸಲ ಕೊಡಗಬೇಕು. ಆಗ ಏನಾದರೂ ಚಿಕ್ಕ ಹುಳ ಇರ್ತಾವಲ್ಲ ಅವೆಲ್ಲ ಕೆಳಗಡೆ ಬೀಳ್ತವೆ. ಅದಕ್ಕೆ ಇವಾಗೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ. ಇದನ್ನು ಇನ್ನೊಂದ್ಸಲಿ ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಆಲ್ರೆಡಿ ಕತ್ಲೆ ಆಗಕ್ಕೆ ಬಂದೈತೆ, ನಾನು ಇನ್ನೂ ಒಲೆ ಹಚ್ಚಬೇಕು. ಅಂದರೆ ಏನು ಗೊತ್ತಾ, ಕತ್ಲೆ ಐತಂದರೆ ವೀಡಿಯೋ ನೀಟಾಗಿ ಕಾಣಿಸೋದಿಲ್ಲ, ಫುಲ್ಲು ಕತ್ಲೆ ಥರ ಕಾಣಿಸ್ತದೆ. ಅದೇ ಒಂದು ಬೇಜಾರು. ನಾನು ಬೇಗನೆ ಸ್ಟಾರ್ಟ್ ಮಾಡಬೇಕಾಗಿತ್ತು, ಲೇಟ್ ಆಗಿಬಿಡ್ತು. ಹಸು ಎಲ್ಲ ಇಟ್ಕೊಂಬಂದು ಕಟ್ಟೋಷ್ಟರೊಳಗೆ ಲೇಟ್ ಆಗಿಬಿಡ್ತು. ಇವಾಗ ಬರ್ತೀನಿ, ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ನಮ್ಮ ಆಡುಗಳಿಗೆ ತಗೊಂಡೋಗಿ ಸೊಪ್ಪು ಹಾಕಿದರೆ ಅವು ತಿನ್ಕೊಳ್ತವೆ. ಆಡಿಗೆ ಹಾಕ್ತೀನಿ. ಫ್ರೆಂಡ್ಸ್, ಇದು ನನ್ನ ಔಟ್ಡೋರ್ ಕಿಚನ್ಗೆ ಸ್ವಾಗತ. ನಮ್ಮನೆಯವರು ಇಲ್ಲೊಂದು ಕಲ್ಲು ಇಟ್ಬಿಟ್ಟಿದ್ದಾರೆ, ಈಚೆ ಉರಿ ಬಂದ್ಬಿಡುತ್ತೆ, ಬೆಂಕಿ ಕಿಡಿ ಆರುತ್ತೆ ಅಂತ ಅಂದ್ಬಿಟ್ಟು.
ಬಾಣಲಿಗೆ ಫಸ್ಟೇ ಎಣ್ಣೆ ಬಿಟ್ಕೊಂಡ್ಬಂದಿದ್ದೀನಿ ಅನಿಸ್ತಿದ್ಯಾ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಮನೆಯೊಳಗೆ ಆಲ್ರೆಡಿ ಕಟ್ ಮಾಡ್ಕೊಂಡು ಬಂದಿದ್ದೆ ಫ್ರೆಂಡ್ಸ್, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗೆಲ್ಲ ಫ್ರೈಗೆ ಹಾಕ್ಬಿಟ್ಟು ಎಣ್ಣೆನೂ ಸಹ ಬಾಣಲಿಗೆ ಅಲ್ಲೇ ಬಿಟ್ಕೊಂಡ್ಬಂದಿದ್ದೆ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು, ಈ ನುಗ್ಗೆ ಹೂವಿನಲ್ಲಿ ಒಂದು ಕಡ್ಡಿ ಹಾಗೆ ಇತ್ತು, ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಹಾಗೆ ಬಂದಿದ್ದೆ. ಇವಾಗ ಅದಕ್ಕೆ ಒಂದೊಂದು ಕಡ್ಡಿ ಇತ್ತಲ್ಲ ಅದನ್ನು ತೆಗಿತಾ ಇದ್ದೀನಿ. ಆ ಸೌದೆ ಸ್ವಲ್ಪ ಹಸಿ ಇದೆ ಅನಿಸುತ್ತೆ, ಸ್ವಲ್ಪ ಉರಿತಾ ಇರಲಿಲ್ಲ. ಅದಕ್ಕೆ ಅದನ್ನು ಹುರ್ಕೊಂಡು ಬೆಂಕಿ ಕಚ್ತಾ ಇದ್ದೆ. ಈಗ ನುಗ್ಗೆ ಹೂವು ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ. ಅದು ನುಗ್ಗೆ ಹೂವು ತುಂಬ ಇದೆಯಲ್ಲ, ಅದು ಒಂದು ಕಾಲು ಭಾಗದಷ್ಟು ಇರುತ್ತೆ, ಹಾಗೆ ಫ್ರೈ ಆಗಬೇಕು. ಇದಕ್ಕೆ ನಾನು ನೀರನ್ನ ಸೇರಿಸೋದಿಲ್ಲ, ಹಾಗೆ ಅದೇ ನೀರು ಬಿಟ್ಕೊಳ್ಳುತ್ತೆ ನುಗ್ಗೆ ಹೂವು. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನೂ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ನೋಡಿ ನಮ್ಮ ಪಾತ್ರೆ ಎಷ್ಟು ಕರ್ಕಾಗಿ ಹೋಗೈತೆ, ಇದು ನುಜ್ಜೋ ಅಷ್ಟರೊಳಗೆ ಬಾಣಲಿಯ ಸಾಕಾಗೋಗುತ್ತೆ. ಕರೆಂಟ್ ಬೇರೆ ಹೋಯ್ತು, ಇನ್ನೂ ತತ್ತಿ ಹೊಡೆದಿಲ್ಲ ನೋಡಿ, ಇಲ್ಲೇ ಇದೆ ಮೊಟ್ಟೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ತತ್ತಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸುಡ್ತದೆ ಅಬೆ, ಒಂದು ಕೈಯಲ್ಲಿ ತೆಗೆಯೋದಕ್ಕೆ ಆಗಲ್ಲ ಪ್ಲೇಟು. ಒಂದು ಸ್ಪೂನ್ ತೊಗೊಂಡು ಸ್ಪೂನ್ ಸಹಾಯದಿಂದ ತೆಗಿಬೇಕು. ಏನಂದರೆ ಫುಲ್ಲು ಕತ್ಲಾಗೈತೆ ನೋಡಿ, ಅಲ್ಲಿ ಬೆಂಕಿ ಕಾಣಿಸ್ತಾ ಇದೆ, ಅಲ್ಲಿ ಬೆಂಕಿ ಉರಿತಾ ಇದೆ. ನಮ್ಮ ತಂಗಿ ಸಸಿ ಒಳಗೆ ಬಂದ್ಬಿಟ್ಟೈತಾ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋದೆ. ಫುಲ್ಲು ಕತ್ಲಾಗೈತೆ, ಅಲ್ಲಿ ಭಯ ಆಗ್ತೈತೆ. ನಾನು ಈಚೆ ಅಡುಗೆ ಮಾಡ್ತಾ ಇದ್ನಲ್ಲ, ಹಾಗಾಗಿ ಹಂಗೆ ನೋಡೋಣ ಅಂತ ಹೊಡೋದೆ. ಆದರೆ ನಮ್ಮ ಮನೇಲಿ ನೆನ್ನೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಂದರೆ ನಮ್ಮ ಬದಗಳೆಲ್ಲ ಸುಟ್ಟಾಕಿದ್ದಾರೆ, ಆದರೂ ನೋಡ್ಕೋಬೇಕು. ಒಂದು ಸ್ವಲ್ಪ ಏನಾರು ಈ ಕಡೆ ಏನಾರು ಗುಚ್ಚಿ ಪಚ್ಚಿ ಇರ್ತಾವಲ್ಲ, ಇದು ಮಾಡ್ಕೊಂಬಂದ್ಬಿಟ್ಟವು ಅಂತವ. ನೋಡೋಣ, ಈಚೆನೇ ಸ್ವಲ್ಪ ನೋಡ್ಕೊಳ್ತಾ ಇರ್ತೀನಿ. ಈ ಟೈಮಲ್ಲಿ ಹಂಗೇ ಆ ಕಡೆ ಈ ಕಡೆ ಬೆಂಕಿ ಹಾಕ್ಬಿಡ್ತಾರೆ, ಬೆಂಕಿ ಕೆಡಿಸೋದಿಲ್ಲ, ಸುಮ್ಮನೆ ಹಾಗೆ ಹೋಗ್ಬಿಡ್ತಾರೆ. ನೋಡಿರೆ ಅಲ್ಲಿವರೆಗೂ ಬಂದೈತೆ. ಹೋದ ವರ್ಷ ನಮ್ಮ ಅಪ್ಪಾಜಿ ಇತ್ತು, ನಮ್ಮ ಅಪ್ಪನೂ ನಾನು ಸೇರಿಸಿ ಬೆಂಕಿನ ಕೆಡಿಸಿದ್ದು. ಈ ಸಲ ನೋಡೋಣ, ನೋಡ್ಕೊತಾ ಇರ್ಬೇಕು ಹಂಗೇ. ಅಲ್ಲಿ ಉರಿತಾ ಇದೆ ಕೆಳಗಡೆ ದಗದಗನೆ. ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ, ನಮ್ಮ ಮನೆಯವ್ರಿಗೆ, ನೋಡ್ತಾ ಹಂಗೆ ಸ್ವಲ್ಪ ಅಂತ ನೋಡಿ ನಾನು ಇಲ್ಲೇ ಬಿಟ್ಟು ಹೋಗಿದ್ದೀನಿ. ಹಾಗೇ ಓಡ್ಬಿಟ್ಟೆ ಹಂಗೇ. ಅಲ್ಲಿ ಬೆಂಕಿ ಕಂಡಿದ ತಕ್ಷಣ ಭಯ ಸ್ವಲ್ಪ, ನಮ್ಮದ್ರೊಳಕ್ಕೆ ಏನಾದ್ರು ಬಂದ್ಗಿಂದ್ಬಿಟ್ಟದು ಅಂತ. ಅದು ಯಾರು ಹಂಗೆ ಬೆಂಕಿ ಹಾಕ್ತಾರೆ ಅಂತ ಗೊತ್ತಿಲ್ಲ, ಕೆಡಿಸೋದಿಲ್ಲ ಏನಿಲ್ಲ. ನೋಡ್ಕೊಂಬಿಟ್ಟು ಬೆಂಕಿ ಹಾಕಿ ಹೋಗಬೇಕು. ಪಾಪ ಅಲ್ಲಿ ಕೆಳಗಡೆ ಅಲ್ಲೆಲ್ಲೋ ಉರಿತೈತೆ ಕೆಳಗಡೆ. ಅದು ಗಾಳಿ ಬೀಸ್ದಂಗೆ, ಸದ್ಯ ಇವತ್ತು ಗಾಳಿ ಇಲ್ಲ, ಗಾಳಿ ಇದ್ದಿದ್ರೆ ಹಾಗೆ ಹಿಂಗೆ ಬಂದುಬಿಡೋದು. 2 ತತ್ತಿ ಹೊಡೆದಾಕಿದ್ದೀನಿ ನಾನು. ಇವಾಗ ಇದನ್ನು ಸೌದೆ ಬೇರೆ ಯಾಕೋ ಉರಿತಾ ಇಲ್ಲ. ಈ ತತ್ತಿನ ಚೆನ್ನಾಗಿ ಹಿಂಗೆ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನುಗ್ಗೆ ಹೂವಿಗೆ ಸೇರಿಸ್ಬೇಕು. ಫೈನಲಿ ನಮ್ಮ ನುಗ್ಗೆ ಹೂವಿನ ರೆಸಿಪಿ ರೆಡಿ ಆಯಿತು ನೋಡಿ.
ಫುಲ್ಲು ಕತ್ಲೆ ಮಾತ್ರ ಆಗೋಯ್ತು. ನನಗಂತೂ ಜೀವ ಡಗ 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 ಅಂತೈತಿ. ಎಷ್ಟೊತ್ತಿಗೆ ಒಳಗೆ ಎದ್ದೋಯ್ತೀನಿ ಅಂತ ಅನ್ನಿಸ್ತೈತೆ. ಈಗ ಒಲೆ ಎಲ್ಲ ಕೆಡಿಸ್ಬಿಟ್ಟು ಎದ್ದೋಗ್ತೀನಿ. ರೈಸ್ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ದೆ, ಟೈಮ್ ಆಗಿದೆ, ಬೇಡ ಹೋಗ್ತೀನಿ ನೋಡಿ. ರೆಡಿಯಾಗಿದೆ, ಏನು ಸಖತ್ತಾಗಿ ನುಗ್ಗೆ ಹೂವಿನ ಪಲ್ಯ ರೆಡಿಯಾಗಿದೆ. ಸೈಡ್ ಡಿಶ್ ಆಗಾರು ತಿನ್ಬೋದು, ಇಲ್ಲ ಚಪಾತಿ ದೋಸೆ ಯಾವ್ದಕ್ಕಾರು ಇದಾಗುತ್ತೆ. ಓಕೆ ಫ್ರೆಂಡ್ಸ್, ರೈಟ್. ಏಯ್ ಫ್ರೆಂಡ್ಸ್, ಏನಂದರೆ ಟೈಮು ಬೆಳಗ್ಗೆ 7:15 ಆಗೈತೆ. ಇವತ್ತು ಹಸ್ಬೆಂಡು ಬೇಗನೆ ಹೋದರು, ಹಾಡಿಟ್ಕೊಂಡು ಹೋದ್ರಲ್ಲ, ಹಾಗಾಗಿ ಬೇಗನೆ ಹೋದರು. ತಿಂಡಿ ಏನು ರೆಡಿ ಮಾಡಿಲ್ಲ, ಅವರು ಇವತ್ತು ಹೊರ್ಗಡೆನೇ ತಿನ್ಕೊಳ್ತೀನಿ ಅಂತ ಅಂದರು. ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಸುಗಳನ್ನ ಇನ್ನೂ ಕಟ್ಟಿಲ್ಲ ನೋಡಿ. ನಮ್ಮ ಚಿಲ್ಲೆ ಪಿಳ್ಳೆ ಇಲ್ಲೇ ಇದ್ದಾರೆ. ಇವಾಗ ಇವ್ರನ್ನ ಇಟ್ಕೊಂಡೋಗಿ ಕಟಾಕಿ ಬಂದು ನಾನೇನಾದರೂ ತಿಂಡಿ ಮಾಡ್ಕೋಬೇಕು. ಚಪಾತಿ ಏನಾದರೂ ಮಾಡ್ಕೊಳ್ತೀನಿ. ನಮ್ಮ ಆಡುಗಳಿಗೆ ಏನೋ ಒಂಥರ ಶೀತ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಕೆಮ್ತಾನೇ ಇರ್ತವೆ ಮತ್ತು ಶೀತ ಜಾಸ್ತಿ ಆಗೈತೆ, ಮೇಯ್ತಾನೇ ಇಲ್ಲ. ಸುಮ್ಮನೆ ಹಿಂಗೆ ಹೊಡ್ಕೊಂಡು ಹೋದರೆ ಹಿಂಗೆ ಒಂದು ರೌಂಡು ಹಿಂಗೆ ಸುತ್ತಾಡ್ಕೊಂಬಿಟ್ಟು ಮತ್ತೆ ಮನೆ ಹತ್ರ ಕೊಟ್ಟು ಬರ್ತಾರೆ. ಅದಕ್ಕೆ ಇವತ್ತು ಟ್ಯಾಬ್ಲೆಟ್ಸ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಇಂಜೆಕ್ಷನ್ ಮಾಡಿಸ್ಬಾರ್ದಂತೆ, ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಯಾಕೋ ಇವನೊಬ್ಬ ಮಾತಾಡೋಕ್ಕೆ ಬರಲ್ಲ. ಯಾಕೆ ಹಾಂ, ಏನಾಯಿತು? ಇವಳಿಗೆ ಮೂಗ್ದರ ಒಂದು ನೆನ್ನೆ ಕಟ್ಟಾಗ್ಬಿಟ್ಟೈತೆ. ಮೂಗ್ದರ ಹಾಕಿಲ್ಲ, ಇವಳನ್ನ ಹಿಡಿಯೋದಕ್ಕೆ ಆಗಲ್ಲ. ಹೆಂಗೆ ಓಡ್ತಾಳೆ ಅಂದರೆ ನನ್ನನ್ನೇ ಎಳ್ದ್ಬಿಟ್ಟು ಹೊಡೋಯ್ತಾಳೆ, ಹಂಗೆ ಹೋಯ್ತಾಳೆ. ಈ ಹಸುಗಳನ್ನ ಮೂಗ್ದರ ಇಲ್ಲ ಅಂದರೆ ಬೊಗ್ಸೋದಕ್ಕೆ ಆಗಲ್ಲ. ಬಾ, ಮೂಗ್ದರ ಇಲ್ಲ ಅಂದರೆ ಬೊಗ್ಸೋದಕ್ಕೆ ನೋಡಿ, ಮೆದಳಿಗೆ ಬಾಯಿ ಹಾಕ್ತಾಳೆ. ಬಾ, ನೆನ್ನೆ ತಿಂದಿರೋದೇ ಸಾಕು. ಬಾ, ನೆನ್ನೆ ಒಂದು ಕಡ್ಡಿ ಕಿತ್ಕೊಂಡು ತಿಂದಿದ್ದೀಯ. ಫ್ರೆಂಡ್ಸ್, ಹಾಗೇನೆ ಇವಾಗ ಹಾಡು ಇಟ್ಕೊಂಡು ಹೋದ್ರಲ್ಲ, ಅದು ಬಂದು ವಾತ, ಅದು ಗಂಡು. ಏನಪ್ಪ ಅಂತಂದರೆ ಹೆಣ್ಮರಿಗಳಿಗೆ ರೈಟ್ ಕಮ್ಮಿ, ಈ ವಾತಗಳಿದ್ದಾವಲ್ಲ ಅವಕ್ಕೆ ರೈಟ್ ಜಾಸ್ತಿ. ಮಟನ್ ಬಂದು 700 ರೂಪಾಯಿನೇ KG ಇದೆ, ಅಂದರೆ ಹಬ್ಬಗಳ ಟೈಮಲ್ಲಿ 700 ರೂಪಾಯಿ KG. ಇವಾಗ ಬಂದು 600 ರೂಪಾಯಿ KG ಏನೋ ಅಂತ ಇದೆ. ಇವಾಗ ಅಂದರೆ ಕುಯ್ಕೊಂಡು KG ಲೆಕ್ಕದಲ್ಲಿ ದುಡ್ಡು ಕೊಡ್ತಾರೆ. ಹಾಗಾಗಿ ಆಮೇಲೆ ಏನಂತ ಅಂದರೆ ಇನ್ನೊಂದು ಏನಂತ ಅಂದರೆ ಇವು ಸಾಕವಾತಗಳು ರೈಟ್ ಜಾಸ್ತಿ ಇರ್ತವೆ. ಅಂದರೆ ಸಾಕವ್ರಿಗೆ ಕೊಟ್ಟರೆ ರೈಟ್ ಜಾಸ್ತಿ ಇರ್ತವೆ. ಒಂದೊಂದು ಚಿಕ್ಕ ಮರಿನೇ 6,000 7,000 ಇರ್ತವೆ. ಇದು ಬಂದು ಒಂದು ವರ್ಷದ ಮರಿ, ಅಂದರೆ ಕುಯ್ಕೊಳ್ಳೋದಿಕ್ಕೆ ಕೊಡ್ತಾ ಇದ್ದೀವಿ ನಾವು. ಎಷ್ಟು 600 ರೂಪಾಯಿ KG. ಈಗ ಹಬ್ಬದ್ದು ಯಾವುದು ಸೀಸನ್ ಇಲ್ವಲ್ಲ, ಹಾಗಾಗಿ 600 ರೂಪಾಯಿ KG ಹಂಗೆ ಕುಯ್ಕೊಳ್ಳೋದಿಕ್ಕೆ ಕೊಡ್ತಾ ಇದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮು ಅಂದರೆ ಪ್ರಾಬ್ಲಮ್ಸ್ಗಳು ಹಾಗೆ ಬರ್ತವೆ, ಏನಾದರೂ ಒಂದು ಮಾಡಲೇಬೇಕು. ಹಾಗಾಗಿ ಅದನ್ನು ಕೊಟ್ಟಿದ್ದೀವಿ. ಏನಾದ್ರು ಅಂದರೆ ನಾವು ಸಾಕಿ ಅಂದರೆ ಒಂದು 2 ವರ್ಷ ಸಾಕೋಣ, ಅಂದರೆ ಚೆನ್ನಾಗಿ ರೈಟಿಗೆ ಹೋಗ್ತವೆ, ದುಡ್ಡಿಗೆ ಹೋಗ್ತವೆ ಅಂತ ನಾವೇನೇನೋ ಆಸೆ ಇಟ್ಕೊಂಡಿರ್ತೀವಿ. ಆದರೆ ಏನು ಮಾಡ್ತೀರಾ, ಏನಾದ್ರು ಒಂದು ಕಷ್ಟ ಪ್ರಾಬ್ಲಮ್ಸ್ ಅಂತ ಬಂದಾಗ ಆ ರೀತಿ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಯಜಮಾನ್ರು ಇಟ್ಕೊಂಡು ಹೋದರು. ಕುಯ್ದುಬಿಟ್ಟು ಅಂದರೆ KG ಲೆಕ್ಕದಲ್ಲಿ ತೊಗೊಳ್ತಾರಂತೆ ಫ್ರೆಂಡ್ಸ್. ಹಾಗೆಯೇ ನಮ್ಮದು ಅದು ಬಂದು ವರ್ಷದ ಮರಿ. ನೋಡೋಣ KG ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಅದು ಕುಯ್ದು ಎಲ್ಲ ತೂಕ ಹಾಕಿದ ಮೇಲೆ ಗೊತ್ತಾಗುತ್ತೆ ಎಷ್ಟು KG ಬಂದಿದೆ, ಎಷ್ಟು ದುಡ್ಡು ಬಂದಿದೆ ಅಂತ ಅಂದ್ಬಿಟ್ಟು. ಅದನ್ನು ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್, ಎಷ್ಟು KG ಬಂತು, ನನಗೆ ಒಂದು ವರ್ಷಕ್ಕೆ ಎಷ್ಟು ಲಾಭ ಬಂತು ಅಂತ ಅಂದ್ಬಿಟ್ಟು. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.